ಎಲ್ಲರಿಗೂ ನಮಸ್ಕಾರ. ಗದ್ರೇಜ್ ಗೃಹಪಾಕ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಮಾಡತ್ತಿರೋ ರೆಸಿಪಿ ಆನಿಯನ್ ಸಮೋಸ ಅಂತ. ರೆಸಿಪಿ ಹೆಂಗೆ ಮಾಡೋದು ಅಂತೇಳಿ ನೋಡೋಣ. ಫಸ್ಟಿಗೆ ನಾನು 2 ಕಪ್ ಮೈದಾ ತೊಗೊಂಡೇನಿ. ಅದಕ್ಕೆ 1 ಚಮಚ ಜೀರಿಗೆ, 1 ಚಮಚ ಅಜ್ವಾಯಿನ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚಷ್ಟು ಬಿಸಿ ಎಣ್ಣೆ, ಯಾವ್ದಾರ ಎಣ್ಣೆ ನೀವು ಹಾಕೋಬೋದು. ಹಾಕಿ ಇದನ್ನು ಚಲೋ ತಂಗ ಚಪಾತಿ ಹಿಟ್ಟು ಹೆಂಗೆ ನಾದ್ತಿರಲ್ಲ ಸೇಮ್ ಹಂಗೆ ಇದನ್ನು ಚಲೋ ತಂಗ ನಾದಿ ಇದನ್ನು ಮುಚ್ಚಿಡ್ರಿ ಒಂದು ಪಾತ್ರೆ ಒಳಗೆ. ಒಂದು 10 ನಿಮಿಷ ಇದು ಹಿಟ್ಟು ಚಲೋ ತಂಗ ನೆನೆದ್ರೆ ಸಾಕು. ಇದು ನೆನೆದ ಮೇಲೆ ನೀವು ಲಟ್ಸೋದು ನಾನು ನಿಮ್ಗೆ ರೆಸಿಪಿ ಒಳಗೆ ಹೇಳ್ತೇನಂತ. ಇದ್ರ ಜೊತೆಗೆ ನಾನು ಫಸ್ಟಿಗೆ ಅದು ಫಿಲ್ಲಿಂಗ್ ಮಾಡೋದನ್ನು ಹೇಳ್ಕೊಡ್ತೀನಿ ಮತ್ತು ಅದನ್ನು ಹೆಂಗೆ ಚಲೋ ತಂಗ ಸೀಲ್ ಮಾಡ್ಬೋದು ಅದನ್ನು ಹೇಳ್ಕೊಡ್ತೀನಿ. ಅದಕ್ಕಂದ್ರೆ ಇದ್ರೊಳಗೆ ನಾವು ಸಮೋಸಾಗತ್ತೆ ಒಂದೇ ಶೇಪ್ ಒಳಗೆ ಮಾಡೋದಿಲ್ಲ. ಇದನ್ನು ಸ್ವಲ್ಪ ಉದ್ದಾಗಿ ಲಟ್ಟಿಸಿ ಮಾಡ್ತೇವಲ್ಲ, ಅದರ ಸಂಬಂಧ ಇದಕ್ಕೆ ಸ್ವಲ್ಪ ಅಂಟು ಟೈಪ್ ಬೇಕಾಗ್ತೈತಿ. ಇದಕ್ಕೆ ಏನು ಮಾಡ್ತೀನಿ, ಒಂದು ಸಣ್ಣ ಬಟ್ಲ ಒಳಗೆ ಒಂದು 2 ಚಮಚ ಅಷ್ಟು ಮೈದಾ ತೊಗೊಂಡಿನಿ. ಮೈದಾ ತೊಗೊಂಡು ನೀರು ಹಾಕಿ ಚಲೋ ತಂಗ ಇದನ್ನು ಮಿಕ್ಸ್ ಮಾಡ್ಬೇಕು. ಜಾಸ್ತಿ ನೀರು ಮಾಡಕ್ಕೆ ಹೋಗ್ಬೇಡ್ರಿ. ಈಗ ಗಮ್ ಹೆಂಗಿರ್ತದಲ್ಲ ಅದಷ್ಟು ಕನ್ಸಿಸ್ಟೆನ್ಸಿ ಒಳಗೆ ಮಾಡ್ಕೊರಿ. ನೋಡ್ಬೋದು ನೀವು ಇಷ್ಟು ಇದ್ರೊಳಗೆ ಈ ಟೈಪ್ ನೀವು ಮಾಡ್ಕೊರಿ. ಈಗ ಫಸ್ಟಿಗೆ ಇದನ್ನು ಪಲ್ಯ ಮಾಡ್ಕೊಳ್ಳೋಣಂತ. ಎಣ್ಣೆ ತೊಗೊಂಡಿನಿ. ಎಣ್ಣೆ ತೊಗೊಂಡು ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡೇನಿ, ಅರ್ಧ ಚಮಚ ಬಡೆ ಸೊಪ್ಪು ಹಾಕ್ಕೊಂಡೇನಿ. ಆಮೇಲೆ ಒಂದು 2 ರಿಂದ 3 ಸಣ್ಣಗೆ ಹೆಚ್ಚಿರುವಂಥ ಸಣ್ಣದು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಇದಕ್ಕೆ ಹಾಕ್ಕೊಂಡೇನಿ. ಚಲೋ ತಂಗ ಹುರ್ಕೋರಿ. ಹುರ್ಕೊಂಡ್ಮೇಲೆ ಒಂದು 2 ದೊಡ್ಡಗಿರುವಂಥ ಉಳ್ಳಾಗಡ್ಡಿನ ಉದ್ದಗೆ ಹೆಚ್ಕೊಂಡೀನಿ ಮತ್ತು ಒಂದು 3 ಕ್ಯಾಪ್ಸಿಕಮ್ನು ತೆಳ್ಳಗೆ ಉದ್ದಗೆ ಹೆಚ್ಕೊಂಡೀನಿ. ಇದನ್ನು ಚಲೋ ತಂಗ ಫ್ರೈ ಮಾಡ್ಕೊರಿ. ಆಮೇಲೆ 1 ಚಮಚ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು 1 ಟೊಮೆಟೊ ಸಣ್ಣಗೆ ಹೆಚ್ಕೊಂಡೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ. ಇದನ್ನು ಚಲೋ ತಂಗ ಕಲಸ್ರಿ. ಚಲೋ ತಂಗ ಬೇಯಬೇಕು ಇದು ಕಂಪ್ಲೀಟ್ಲಿ. ಮತ್ತು ಇದೇನು ಮಸಾಲ ಆಯ್ತಲ್ಲ ಇದನ್ನೆಲ್ಲ ಇದ್ರೊಳಗೆ ಹಾಕ್ಕೊಂಡೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಏನೇನು ಮಸಾಲ ಹಾಕೀನಿ ಹೆಂಗೆ ಮಾಡೀನಿ ಎಲ್ಲ ನಾನು ಅಲ್ಲಿ ಹೇಳ್ತೀನಿ, ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು. ಇದು ಚಲೋ ತಂಗ ನೋಡ್ಬೋದು. ಈಗೆಲ್ಲ ಚಲೋ ತಂಗ ಬೆಂದೈತಿ ಇದೆಲ್ಲ ಮಸಾಲೆ ಎಲ್ಲ. ನೀರೇನು ಹಾಕಕ್ಕೆ ಹೋಗ್ಬೇಡ್ರಿ ಇದಕ್ಕೆ. ಮತ್ತು ಒಂದು ಗಿರ್ದ ನಿಂಬೆ ಹಣ್ಣಷ್ಟೇ ಹಿಂಡ್ರಿ. ಆಮೇಲೆ ಇದಕ್ಕೆ ಸ್ವಲ್ಪ ಒಂಚೂರು ಕೊತ್ತಂಬರಿ ಹಾಕತ್ತೀನಿ. ಕೊತ್ತಂಬರಿ ಹಾಕಿದ್ರೆ ಇಷ್ಟ ಫಿಲ್ಲಿಂಗ್ ಸಿಂಪಲ್ ಇರ್ತೈತಿ. ನೀವು ಬೇಕಂದ್ರೆ ವಟಾಣಿನೂ ಹಾಕೋಬೋದು. ಈಗ ನಾನು ಹಿಟ್ಟೇನದನ್ನು ನಾದಿಟ್ಕೊಂಡಿದ್ದೆಲ್ಲ ಅದನ್ನು ಉದ್ದುದ್ದಗೆ ತೆಳ್ಳಗೆ ಸ್ಟ್ರಿಪ್ಸ್ ಗತೆ ಮಾಡಿ ಜಸ್ಟ್ ತವ ಮೇಲೆ ಬಿಸಿ ಮಾಡ್ಕೊರಿ. ಜಾಸ್ತಿ ಏನು ಬೇಯಿಸುವಂಥ ಅವಶ್ಯಕತೆ ಇಲ್ಲ, ಅಷ್ಟೇ ಸಾಕು. ಮತ್ತು ಈಗ ನೋಡ್ಬೋದು ಹಿಂಗೆ ಉದ್ದಾಗೆ ಏನು ಸ್ಟೆಪ್ ಇರ್ತೈತಲ್ಲ ಅದನ್ನು ಟ್ರ್ಯಾಂಗಲ್ ಶೇಪ್ ಒಳಗೆ ಫೋಲ್ಡ್ ಮಾಡ್ಕೊರಿ. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಫಿಲ್ಲಿಂಗ್ ಮಾಡ್ಕೊರಿ ಫಸ್ಟ್. ಜಾಸ್ತಿ ತುಂಬ ಕುಕ್ಕಕ್ಕೆ ಹೋಗ್ಬಿಡ್ರಿ, ಇಲ್ಲಾಂದ್ರೆ ಜಾಸ್ತಿ ಆದರೂ ತಿನ್ನಕ್ಕೆ ಸರಿ ಆಗೋದಿಲ್ಲ. ಆಮೇಲೆ ನಾ ಏನು ಪೇಸ್ಟ್ ಮಾಡ್ಕೊಟ್ಟಿದ್ದಲ್ಲ ಆ ಪೇಸ್ಟನ್ನು ಇದೇನು ಪಾರ್ಟ್ ಐತಲ್ಲ ಅದು ಪಾರ್ಟಿಗೆ ಚಲೋ ತಂಗ ಹಚ್ಚಿರಿ. ಜಾಸ್ತಿ ಹಚ್ಚಿ ಅಂದರೆ ಇಲ್ಲಾಂದ್ರೆ ಎಣ್ಣೆ ಒಳಗೆ ಬಿಟ್ಟರೆ ಅದು ಒಡೆದು ಬಿಡ್ತೈತಿ. ನೋಡ್ಬೋದು ಈಗ ನಾ ಸೇಮ್ ಸಮೋಸ ಶೇಪ್ ಒಳಗೆ ಹಾಕತ್ತೀನಿ. ಹಾಕಿ ಎಡ್ಜಸ್ ಒಳಗೆ ಏನು ಖಾಲಿ ಉಳಿತೈತಲ್ಲ ಅಲ್ಲೂ ಎಲ್ಲರೂ ಚಲೋ ತಂಗ ಇದನ್ನೇನು ಫಿಲ್ಲಿಂಗ್ ಇರಲ್ಲ ಅದನ್ನು ಚಲೋ ತಂಗ ಹಾಕಿರಿ. ಇಲ್ಲ ಅಂತಂದ್ರೆ ಎಣ್ಣೆ ಒಳಗೆ ಓಪನ್ ಆಗೋ ಚಾನ್ಸಸ್ ಇರ್ತೈತಿ. ಹಂಗೆ ಆತಂದ್ರೆ ಎಣ್ಣೆನೂ ಹಾಳಾಗ್ತೈತಿ ಮತ್ತು ಸಮೋಸಾನೂ ಸರಿ ಆಗೋದಿಲ್ಲ. ನೋಡ್ಬೋದು ನೀವು ಅಷ್ಟು ಚಲೋ ಆಗೈತಿದೆ. ಮೇಲೆ ಎಲ್ಲ ಜೀರಿಗೆಲ್ಲ ಹಾಕಿದ್ದಕ್ಕೆ ಇನ್ನೂ ಚಲೋ ಕಾಣ್ತೈತಿ. ಮತ್ತು ಎಣ್ಣೆ ಬಿಸಿ ಮಾಡಿರಿ. ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊರಿ. ಫ್ಲೇಮ್ನಾಗ ಇಟ್ಕೊಂಡು ಎರಡೂ ಕಡೆ ಗೋಲ್ಡನ್ ಕಲರ್ ಬರೋ ಥರ ಇದನ್ನು ಚಲೋ ತಂಗ ಫ್ರೈ ಮಾಡ್ಕೊರಿ. ಇದು ನೀವು ಸಾಸ್ ಜೊತೆನೂ ತಿನ್ಬೋದು, ಇಲ್ಲ ಗ್ರೀನ್ ಚಟ್ನಿ ಜೊತೆ ತಿನ್ಬೋದು. ಸಿಂಪಲ್ ಯಾಕಂದ್ರೆ ಎಲ್ಲರೂ ಸಾಸ್ ಜೊತೆನೇ ತಿಂತಾರೆ. ನೋಡ್ಬೋದು ಎಷ್ಟು ಚಲೋ ಗೋಲ್ಡನ್ ಕಲರ್ ಆಗಿ ಬಂದೈತಿ ಸಮೋಸ. ಕ್ರಿಸ್ಪಿನೂ ಇರ್ತೈತಿ ಒಳಗೆಲ್ಲ ಚಲೋ ತಂಗ ಆಲ್ರೆಡಿ ಬೇಯಿಸ್ಬಿಟ್ಟೆ ನಾನು. ಈ ರೆಸಿಪಿ ಟ್ರೈ ಮಾಡಿರಿ. ಸಂಜೆಗೆ ಚಹಾ ಜೊತೆ ಇದು ಭಾಳ ರುಚಿ ಆಗ್ತೈತಿ ಇದು. ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.